ಭಿಕ್ಷಾಲಿ ಅಂತ ಆಗಿದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು? ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಕೇಳಿದಿರುವ ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪರ್ಣಾಚಾರ್ಯ ಅವರು ಹುಟ್ಟಿದಂತಹ ಊರು. ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಹಾಕಿನ ಮುಂಚೆ 13 ವರ್ಷ ಕಾಲ ರಾಯರು ಈ ಕ್ಷೇತ್ರದಲ್ಲಿ ಇದ್ದಿದ್ದು. ಅಪರ್ಣಾಚಾರ್ಯ ಅವರ ಶಿಷ್ಯರ ಜೊತೆಗೆ ಇದೇ ಊರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿಲ್ಲ ಎಲ್ಲರಿಗೂ? ಇದೇ ಕಟ್ಟಿನ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬಂದಲ್ಲ ಇರೋದಲ್ಲ 13 ವರ್ಷ ಕಾಲ ರಾಯರು ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳು ಮಾಡಿದಂತಹ ಸ್ಥಳ ಇದು. ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನ ಅವರು ಇಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲೆಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುವು ಅಂತ ಮಾಡ್ತೀವಿ. ಅದು ರಾಯರಿಗೆ ತುಂಬಾ ಇಷ್ಟ. ಅಪರ್ಣಾಚಾರ್ಯ ಅವರ ಪ್ರತಿ ದಿವಸನೂ ರಾಯರಿಗೋಸ್ಕರವಾಗಿ ಮಾಡಿಕೊಡ್ತಾ ಇದ್ರು. ಇವಾಗೂ ಇದೆ. 400 ವರ್ಷದ ಹಳೆ ಕಾಲದ್ದು ರಾಯರಿಗೆ ಬಳಸ್ತಿರುವಂತಹ ವರಳ ಕಲ್ಲಂತ ಮೇಲುಗಡೆ ಬರೆದಿರ್ತಾರೆ. ಹೋಗ್ತಾ ನೋಡ್ಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ ಅವರ ಶಿಷ್ಯರಿಗೆ ಅಪರ್ಣಾಚಾರ್ಯಗೆ ಗೊತ್ತಾಗ್ಲಾರ್ದ ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಆಗ್ಲಿಕ್ಕಂತ ಹೋಗ್ಬಿಡ್ತಾರೆ. ಅಪರ್ಣಾಚಾರ್ಯ ಅವರಿಗೆ ಗೊತ್ತಾದ ಮೇಲೆ ಇಲ್ಲ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವನ್ನು ಅಡ್ಡಿ ಹಾಕಬೇಕು, ನಿಲ್ಲಿಸಬೇಕು ಅಂತ ಬಹುಶಃ ನೀವೆಲ್ಲ ಟಿವಿಸ್ ಅಲ್ಲಿ ನೋಡಿರ್ಬೋದು ಅನ್ಕೊಂತೇನೆ. ಅವರಿಗೆ ಬಿಚ್ಚಾರಿ ಇಂತ ಮಂತ್ರಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ತುಂಗಾಭದ್ರಾ ನದಿ ಅಡ್ಡಿ ಬಂದಾಗ ಅವರು ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಇಂಥ ಮಡಿ ವಸ್ತ್ರವನ್ನು ನದಿಯಲ್ಲಿ ಹಾಕಿ ರಾಯರ ಹೆಸರ ಮೇಲೆ ಮಂತ್ರ ಮಾಡಿಬಿಡ್ತಾರೆ. ಅದೇ ಮಂತ್ರನೇ ಈ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಶ್ರೀಪೂರ್ಣ ಬೋಧ ಗುರುತೀರ್ಥ ಭಯೋದ್ದಿಪಾರ ಅಂತ ರಾಯರ ಹೆಸರ ಮೇಲೆ ಮಂತ್ರ ಹೇಳಿ ಕಣ್ಣೀರಕೊಂಡು ಅವರು ಪ್ರಾರ್ಥನೆ ಮಾಡಿಕೊಂಡು ನದಿಯಲ್ಲಿ ಕಾಲಿಟ್ಟರೆ ಸಾಕು, ಇದೇ ಭಯಂಕರ ಹರಿಯೋ ನದಿನೇ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ. ಆ ನದಿ ಇದೇ ತುಂಗಾಭದ್ರಾ ನದಿ. ಇಲ್ಲಿಂದ ಅವರಿಗೆ ಮಂತ್ರಾಲಯ ತನಕ ಇದೇ ನದಿ ಅವರಿಗೆ ದಾರಿ ಕೊಟ್ಟು ಕರ್ಕೊಂಡು ಹೋಗಿದ್ದು. ಆದರೂ ಕೂಡ ಇಲ್ಲಿಂದ ಅವರು ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಅಷ್ಟೊತ್ತಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟಿರ್ತದೆ. ಆ ಬೃಂದಾವನ ನೋಡಿದ ತಕ್ಷಣ ಅವರ ಅಪರ್ಣಾಚಾರ್ಯಗೆ ತಟ್ಕೊಳ್ಳಾರದ ಜೋರು ಅಳುಕೊಂತ ಕಿರ್ಚುವಂತ ರಾಯರ ಬೃಂದಾವನ ಮುಂದುಗಡೆ ಮಂತ್ರಾಲಯದಲ್ಲಿ ಅವರ ಮೂರ್ಛದಿಂದ ಅವರಿಗೆ ತಟ್ಕೊಳ್ಳಾರದ ಕೆಳಗಡೆ ಮೂರ್ಛದಿಂದ ತರಿತರಿಗೆ ಬಿದ್ದು ಬಿಡ್ತಾರೆ. ಅವರ ಬಿದ್ದ ತಕ್ಷಣ ಬೃಂದಾವನ ಒಳಗಿರ್ತಾರೆ ಒಂದು ಧ್ವನಿ ಬರ್ತದೆ, ಸಾಕ್ಷಿ ಅಯಾಸ್ತೋತ್ರೈಹಿ ಅಂತ ಹೇಳಿ. ಬೃಂದಾವನ ಒಳಗಿಂದನೇ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ, ಅಪರ್ಣಾಚಾರ್ಯವರೇ ತಾವು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ನೀನು ಮಂತ್ರಾಲಯ ತನಕ ಬರಬೇಡ. ನಾನು ನಿನ್ನ ಒಟ್ಟಿಗೆ ಬಿಚ್ಚಾಲಿಯಲ್ಲಿ ಇರಬೇಕಾದ್ರೆ ಅರ್ಲಿ ಮರದ ಕೆಳಗಡೆ ನಾನು ಜಪ ಮಾಡ್ತಿರುವಂತಹ ಕಟ್ಟೆ ಇದೆ. ಆ ಕಟ್ಟೆ ಮಧ್ಯದಲ್ಲಿ ನೀನು ಒಂದು ಏಕಶಿಲಾ ಬೃಂದಾವನ, ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ನೀನು ಬೃಂದಾವನ ಕಟ್ಟು ಸ್ಥಾಪನೆ ಮಾಡು, ನೀನು ಬರಬೇಡ, ನಾನೇ ಬಂದು ನಿನಗೆ ಅಲ್ಲೇ ದರ್ಶನ ಕೊಡ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳವರು ಹೇಳಿದಾಗ ಅವರು ಅದೇ ದುಃಖದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ ಕಟ್ಟಿ ಮೇಲೆ ಸ್ತರದಲ್ಲಿ ಒಂದೇ ಶಿಲೆಯಲ್ಲಿ ಒಂದೇ ಕಲ್ಲಲ್ಲಿ ಬೃಂದಾವನ ಕಟ್ಟಿದ್ರು, ಸ್ಥಾಪನೆ ಮಾಡಿದ್ರು. ರಾಘವೇಂದ್ರ ಸ್ವಾಮಿಗಳವರು ಅಪರ್ಣಾಚಾರ್ಯ ಅವರಿಗೆ ಇಲ್ಲಿ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಬೃಂದಾವನ ಏಕಶಿಲಾ ಬೃಂದಾವನ ಅಂದ್ರೆ ಒಂದೇ ಶಿಲೆ ಸ್ಥಾಪನೆ ಮಾಡಿದ್ದು. ನೀವು ಬಂದಿದಂತಹ ಕ್ಷೇತ್ರ, ಈ ಸ್ಥಳ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ. ಇವಾಗೂ ಸಹ ಬೆಳಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪರ್ಣಾಚಾರ್ಯ ಅವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಕಾಲ ಬಿದ್ದಿರ್ತವೆ. ಇವಾಗ ಇರೋರು ಬಂದು ಅಪರ್ಣಾಚಾರ್ಯ ಅವರ 6th ಜನರೇಷನ್ ಅಂತ ಕರೀತಾರೆ. ಇವಾಗೂ ಇದ್ದಾರೆ. ಈ ಮಠನ ನೋಡ್ಕೊಂಬೋದಲ್ಲ ಅವರೇ. ಅವರಿಗೆ ವಿಶೇಷವಾಗಿ ಪ್ರತಿನಿತ್ಯನೂ ನಾವಿಲ್ಲಿ ರಾಯರಿಗೆ ಫಲ ಪಂಚಾಮೃತ ಅಭಿಷೇಕ, ಮಧು ಅಂದ್ರೆ ಜೇನುತುಪ್ಪ ಅಭಿಷೇಕ, ಅಷ್ಟೋತ್ತರ ಸದಸ್ಯೇವ ಇಲ್ಲಿ 1,000 ಅಂತ ಹಿಡಿದು 5,000 7,000 ಜನಕ್ಕೂ ಮೇಲೆ ಪ್ರತಿನಿತ್ಯ ನಾವಿಲ್ಲಿ ಫ್ರೀ ಆಗಿ ಅನ್ನದಾನ ಸೇವೆ ಅಂದ್ರೆ ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ ನಾನು ಹೇಳೋದಲ್ಲ, ನೀವೇ ಚೆನ್ನಾಗಿ ಗಮನಿಸಿ ನೋಡಿ. ನೀವೆಲ್ಲಿ ನೋಡಿದ್ರು ನಾಗಪ್ಪ ಶಿಲೆಗಳ ಜಗ್ಗಿ ಕಾಣಿಸುತ್ತಾ, ಇದೆಲ್ಲ ನಾಗಲೋಕ ಅಂತ ಕರೆಯೋದು. ನಿಮ್ಮ ಕುಟುಂಬದಲ್ಲಿ ಯಾರಿಗೆಲ್ಲ ಮದುವೆ ಆಗಿಲ್ಲ, ಮ್ಯಾರೇಜ್ ಪರ್ಪಸ್ ಆಗಲಿ ಅಂದ್ರೆ ಮಕ್ಕಳಾಗಿಲ್ಲ, ಸಂತಾನ ಮದುವೆಯಾಗಿ ಎಷ್ಟೋ ವರ್ಷ ಆಯ್ತು ಸಂತಾನ ಪ್ರಾಪ್ತಿ ಆಗಿಲ್ಲ,
ನಾಗದೋಷ, ಕಾಲ ಸರ್ಪದೋಷ, ಕುಜದೋಷ, ಮಂಗಳ ದೋಷ, ರಾಹು ದೋಷ, ನರದೃಷ್ಟಿ, ಶತ್ರುದೋಷ, ಬ್ಲಾಕ್ ಮ್ಯಾಜಿಕ್ ಪರವಾಗಿ ಇಲ್ಲಿ 48 ದಿವಸ ರಾಯಿ ಇರೋ ಕಾಲದಲ್ಲಿ ಇಂತ ಬಂದಿದಂತಹ ಪದ್ಧತಿ 48 ದಿವಸ ನಾಗಮಂಡಲ ಗೃಹ ಮಂಡಲ ಪೂಜಾ ಅಂತ ನಡೀತದೆ. ಅದಕ್ಕೆ ನಿಮಗೆ ರಾಯರ ಮೇಲೆ ಹಾಕಿದಂತಹ ವಸ್ತ್ರ, ರಾಯರ ಒರಿಜಿನಲ್ ಫೋಟೋ ವಿತ್ ಸಿಗ್ನೇಚರ್ ಫೋಟೋವನ್ನು ಪ್ರಸಾದ ಮುಖಾಂತರ ಇವಾಗ ಕೊಡ್ತಾರೆ. ಬೇಡಿಕೆ ಸಹ ಬರ್ಕೊಂಡು ನಿಮಗೆ ಪ್ರತಿ ತಿಂಗಳ ಕೊನೆ ಭಾನುವಾರ ಬರುತ್ತಲ್ವಾ, ವೀಕೆಂಡ್ ಸಂಡೇ, ಅವತ್ತಿನ ದಿವಸ ನಿಮ್ಮ ಕುಟುಂಬದ ಮಕ್ಕಳ ಆಯುಷ್ಯ, ಮಕ್ಕಳ ಆರೋಗ್ಯ, ಮಕ್ಕಳ ಎಜುಕೇಶನ್ ಪರವಾಗಿ ಜಾಬ್ ಪ್ರಮೋಷನ್ ಆಗಲಿ, ಬಿಸಿನೆಸ್ ಆಗಲಿ, ಫೈನಾನ್ಸ್ ಆಗಲಿ, ಫೈನಾನ್ಸ್ ರಿಕವರಿ, ಕೋರ್ಟ್ ಕೇಸಸ್, ಸ್ಕಿನ್ ಡಿಸೀಸ್, ಮನೆ ಹೊರಗಡೆ ದುಡ್ಡಿನ ತೊಂದರೆ, ಹಣ ತೊಂದರೆ, ನೆಮ್ಮದಿ, ಶಾಂತಿ, ಈ ತರ ಏನೇ ಸಮಸ್ಯೆ ಇದ್ರೂ ಸಹ ರಾಯರ ಹತ್ರ ಎಲ್ಲರೂ ಒಂದು 5 ನಿಮಿಷ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡಾಗ ಅದಕ್ಕೋಸ್ಕರವಾಗಿ ಯಾರು ಬೇಡಿಕೆ ಸಹ ಸೇವೆಗಳು ಮಾಡ್ತಿರ್ತಾರೋ ಆ ಬೇಡಿಕೆ ಪರ್ಪಸ್ ಮೇಲೆ ಇಲ್ಲಿ ಭಾನುವಾರ ಅಥವಾ ರಾಯರ ವಾರ, ಗುರುವಾರ ಇಲ್ಲಿ ಹೋಮಗಳಾಗುತ್ತೆ. ಸುದರ್ಶನ ಹೋಮ, ನವಗ್ರಹ ಹೋಮ, ಗಣಪತಿ ಹೋಮ, ಮೃತ್ಯುಂಜಯ ಅಷ್ಟಾಕ್ಷರ ಹೋಮಗಳಾಗುತ್ತೆ. ನಿಮಗೆ ಲಾಸ್ಟ್ ಒಂದೇ ಹೇಳ್ತೀನಿ, ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ಕುಟುಂಬದ, ನಮ್ಮ ಮಕ್ಕಳ ಹೆಸರ ಮೇಲೆ ಗುರುರಾಯರ ಸೇವೆಗಳು ಮಾಡಿಸಬೇಕು ಅಥವಾ ಅನ್ನದಾನ ಸೇವಾ ಮಾಡಿಸಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಇಲ್ಲಿ ಒಂದು ದಿವಸ ಪಂಚಾಮೃತ ಅಭಿಷೇಕ 108 ರೂಪಾಯಿಯಿಂದ ಶುರುವಾಗಿ ಸೇವೆಗಳು ಲೈಫ್ ಟೈಮ್ ಅನ್ನದಾನ ಪರ್ಮನೆಂಟ್ ಅಂದ್ರೆ ಇದು ಪರ್ಸನಲ್ ಇತ್ತು ಅಂದ್ರೆ ಕುಟುಂಬದ ದೊಡ್ಡವರ ಹೆಸರು ಮಾಡ್ತಾರೆ. ಪರ್ಮನೆಂಟ್ ಸೇವೆ 10,008 ತನಕ ಸೇವೆಗಳು ನಡೀತಾವೆ. ಯಾರು ಕೊಳ್ಳೇಬೇಕು, ಮಾಡಿಸಲೇಬೇಕು ಅಂತ ಯಾರಿಗೇನಿಲ್ಲ. ದೇವಸ್ಥಾನಕ್ಕೆ ಬಂದವರು ಪ್ರತಿಯೊಬ್ಬರು ರಾಯರ ಪ್ರಸಾದ ಕೊಡ್ತಾರೆ. ಮಂತ್ರಾಕ್ಷಿ ತಗೊಳ್ಳಿ, ಎಲ್ಲ ತಲೆ ಮೇಲೆ ಹಾಕೋಬೇಕು, ಯಾರ ಹಾಗೆ ಹೋಗಬಾರದು. ಇಲ್ಲಿ ನೀವು ಗುರುರಾಯರ ಸೇವೆಗಳು ಮಾಡಿಸಬೇಕು ಅಂದ್ರೆ ಮೊದಲೇ ಆಗಿ 108 ರೂಪಾಯಿ ಕೊಟ್ರೆ ನಿಮ್ಮ ಕುಟುಂಬದ ಹೆಸರ ಮೇಲೆ ಒಂದು ದಿವಸ ರಾಯರಿಗೆ ಪಂಚಾಮೃತ ಅಭಿಷೇಕ, ಕ್ಷೀರ ಅಂದ್ರೆ ಹಾಲಿನ ಅಭಿಷೇಕ ಆಗುತ್ತೆ. 108 ಕೊಡಬಹುದು. ಎಲ್ಲರೂ ನಿಮ್ಮ ಕುಟುಂಬದ ಮಕ್ಕಳ ಹೆಸರ ಮೇಲೆ ರಾಯರ ಸೇವೆಗೆ ಹೋಗುತ್ತೆ, ಅಲ್ಲಿ ರಸೀದಿ ಕೊಡ್ತಾರೆ. ಇಲ್ಲ ಆರೋಗ್ಯಕ್ಕೋಸ್ಕರ ಮಾಡಿಸಬೇಕು ಅಂದ್ರೆ 508 ಕೊಟ್ರೆ ಆರೋಗ್ಯಕ್ಕೋಸ್ಕರ ಗುರುವಾರ 108 ಜನ ಮಕ್ಕಳನ್ನ ಕೂರಿಸಿ ಈ ರಾಯರ ಸ್ತೋತ್ರ ಇದೆಲ್ವಾ, ಈ ಸ್ತೋತ್ರವನ್ನು 108 ಸಲ ಪಾರಾಯಣ ಮಾಡಿಸಿ ಜಪ ಮಾಡಿಸ್ತಾರೆ. ಯಾರಿಗೆ ಆರೋಗ್ಯ ಸಮಸ್ಯೆ ಇದೆನೋ ಅವರ ಹೆಸರ ಮೇಲೆ, ತಂದೆಗಾಗ್ಲಿ ಮಕ್ಕಳೇ ಆಗ್ಲಿ ಅಂತ ಒಂದು ಸಲ ಆರೋಗ್ಯ ಸೇವೆ ಮಾಡಿಸಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಇವೆರಡೂ ಸೇವೆ ಅನ್ನದಾನಕ್ಕೆ ಹೋಗಲ್ಲ. ಅನ್ನದಾನ ಮಾಡಿಸಬೇಕು ಅಂತ ನಿಮ್ಮ ಮನಸ್ಸಿಗೆ ಅರಸಿದ್ರೆ ಕೇವಲ 1,008 ಪ್ರಾರಂಭ ಆಗುತ್ತೆ. ಯಾರು ಅನ್ನದಾನ ಸೇವೆ ಮಾಡಿಸ್ತಾರೋ ಅವರಿಗೆಲ್ಲರಿಗೂ ರಾಯರ ಒರಿಜಿನಲ್ ಫೋಟೋ ಕೊಡ್ತಾರೆ. ಕೇವಲ 1,008 ಅಥವಾ 1,508 ಮಾಡಿಸಿದ್ರೆ ಒಂದು ತಿಂಗಳ ಸೇವೆ ಅನ್ನದಾನ ಸೇವೆ ಆಗುತ್ತೆ. ಮಕ್ಕಳಕ್ಕೋಸ್ಕರ ಮಾಡಿಸಬೇಕು ಅಂದ್ರೆ 2,008, 2,508 5 ತಿಂಗಳ ಅನ್ನದಾನ ಮಕ್ಕಳಕ್ಕೋಸ್ಕರ 12 ಹೋಮಗಳಾಗುತ್ತೆ. ಮಕ್ಕಳ ಪರವಾಗಿ ಬೇಡಿಕೆ ಇತ್ತು ಅಂದ್ರೆ ಒಂದು ಸಲ ಮಕ್ಕಳ ಹೆಸರ ಮೇಲೆ ಬರೆಸಿ ಹೋಗಿ ಬೇಡಿಕೆ ಸಹ ಬರ್ಕೊಂತಾರೆ. ಇಲ್ಲ 1 ವರ್ಷ ಮಾಡಿಸಬೇಕು ಅಂದ್ರೆ ಮದುವೆ, ಸಂತಾನ, ನಾಗದೋಷ ಎಲ್ಲದಕ್ಕೂ ಬರ್ತಾರೆ. ರಾಯರು ವಸ್ತ್ರ ಫೋಟೋ ಕೊಡ್ತಾರೆ. 1 ವರ್ಷ ಮಾಡಿಸಿದವರಿಗೆ 5,008 ಕೊಟ್ಟರೆ 1 ವರ್ಷ 365 ದಿವಸ ಅನ್ನದಾನ ಸರ್ವ ಸೇವಾಗಿ ಗೋದಾನ, ಗೋಗ್ರಾಸ, ಮದುವೆ, ಸಂತಾನ, ನಾಗದೋಷ, ಬ್ಲಾಕ್ ಮ್ಯಾಜಿಕ್ ಪರವಾಗಿ ಎಲ್ಲದಕ್ಕೂ ಬರ್ತದೆ.